ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಎಲ್ಲಾ ವಿಷಯಗಳು ನಮ್ಮ ಪರವಾಗಿ ಕೋರ್ಟ್ನಲ್ಲಿ ವಾದನ ಮಾಡಿದಂತ ಹಿರಿಯ ವಕೀಲರಾದಂತ ಅರುಣ್ ಶ್ಯಾಮ್ಜಿ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ನಾವೇನು ಸಂಚಲನ 19ನೇ ತಾರೀಕಿಗೆ ಮಾಡಬೇಕಂತ ಚಿತ್ತಾಪುರದಲ್ಲಿ ಹೊರಟಿದ್ದೀವಿ. ಅವಾಗಿನ ಹಿಡಿದು ನಮ್ಮ ಅರ್ಜಿಯಲ್ಲಿ ಉಲ್ಲೇಖ ಇತ್ತು ಕೇವಲ ತಾಲೂಕಿಗೆ ಸಂಬಂಧಪಟ್ಟಂತದ್ದು. ಅದರದೇ ಉಳಿದೆಲ್ಲ ವಿವರಗಳು ವಕೀಲರು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲಾ ಆಡಳಿತ ನಮಗೆ 16ನೇ ತಾರೀಕಿಗೆ ಮಧ್ಯಾಹ್ನ 2:30ಯಿಂದ 5:30ವರೆಗೆ 5:45ರವರೆಗೆ ನಡೀಲಿಕ್ಕೆ ನಮಗೆ ಅನುಮತಿ ಕೊಟ್ಟಿದೆ. ಅದಕ್ಕೆ ಉಚ್ಚ ನ್ಯಾಯಾಲಯನೂ ಕೂಡ ಮುದ್ರೆ ಒತ್ತಿದೆ. ಆ ಪ್ರಕಾರ ಎಲ್ಲರ ಸಹಕಾರದಿಂದ ನಾವು ಯಶಸ್ವಿಯಾದಂತ ಸಂಚಲನ ನಾವು ಅಲ್ಲಿ ಮಾಡ್ತೀವಿ. ನಮಗ್ ಖುಷಿ ಇದೆ. ಕೇಳಿದ್ದೀವಿ, ಆದ್ರೆ ಈ ಕೊಟ್ಟಂತದ್ದಕ್ಕೂ ಕೂಡ ಖುಷಿ ಇದೆ ನಮಗೆ. ಅದರಲ್ಲಿ ಏನ್ ತೊಂದರೆ ಈಗ ವಕೀಲರು ಹೇಳದಂತ ವಿಚಾರಣೆನೇ ಹೇಳ್ಬಹುದು ನಾವು ಅಷ್ಟೇ. ಇವ್ಯಾವುದು ಕೋರ್ಟಿನ ವ್ಯಾಪ್ತಿಗೆ ಯಾವ ವಿಷಯ ಬಂದಿಲ್ಲ. ಹೀಗಾಗಿ ಜಿಲ್ಲಾ ಆಡಳಿತ ಅದನ್ನ ನೋಡ್ಕೊಳ್ತದೆ. ನಮಗೆ ಸಂಚಲನ ಮಾಡೋ ದೃಷ್ಟಿಯಿಂದ ಅವ್ರೇನ್ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಬೇಕಾಗುವಂತ ಎಲ್ಲ ಭದ್ರತೆ, ರಕ್ಷಣೆ, ಗೌರವ ಎಲ್ಲವೂ ಕೊಡ್ತದೆ ಅಂತ ನಮಗೆ ವಿಶ್ವಾಸ ಇದೆ. ಇಲ್ಲಿವರೆಗೂ 300 ಜನರ ಲಿಸ್ಟು ಅಲ್ಲಿ ಸಂಚಲನಕ್ಕಿಂತ ಮುಂಚೆ ಅವ್ರು ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ನಾವು. ಅದಕ್ಕೆ ಕೇಳಿದ್ರೆ ಅದಕ್ಕೇನಂತದ್ದೇನು ಕೇಳಿಲ್ಲ. ಅವರು ಕೇಳಿದಾಗ ನಾವು ಕೊಟ್ಬಿಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.